ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನಾ ಫಾರಂ ಹೇಗೆ ಫಿಲಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ, ಯಾವ ರೀತಿ ಫಿಲಪ್ ಮಾಡಬೇಕು ಏನು ಅಂತ. ನಾನಿವತ್ತು ತೋರಿಸ್ತೀನಿ ಫಿಲಪ್ ಮಾಡಿ ಯಾವ ರೀತಿ ಅಂತ. ಫಾರಮಲ್ಲಿ ಈ ರೀತಿ ಇರುತ್ತೆ, 3 ಪೇಜ್ ಇರುತ್ತೆ. ಈ ರೀತಿ ಇರುತ್ತೆ ನೋಡಿ. ಫಸ್ಟ್ ನೋಡ್ಕೊಳ್ಳಿ ಫಾರಮ್ ಯಾವ ಥರ ಇದೆ. ನಿಮಗೆ ಬೇಕಾದರೆ ಬ್ಯಾಂಕಲ್ಲಿ ಕೂಡ ಓಪನ್ ಮಾಡಿಸ್ಬೋದು, ಅಂಗನವಾಡಿ, ಪೋಸ್ಟ್ ಆಫೀಸು. ನಿಮಗೆ ಯಾವುದು ಹತ್ರದಲ್ಲಿ ಪೋಸ್ಟ್ ಆಫೀಸ್ ಇದೆ ಅಲ್ಲಿ ಹೋಗಿ ನೀವು ಅಕೌಂಟ್ ಓಪನ್ ಮಾಡಿಸ್ಬೋದು. ಅಲ್ಲೇ ನಿಮಗೆ ಫಾರಮ್ ಕೂಡ ಸಿಗುತ್ತೆ. ಈ ರೀತಿ ಈ ಫಾರಮ್ ಒಂದಿರುತ್ತೆ. ಇದನ್ನು ನೀವು ಹೇಗೆ ಫಿಲಪ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಹೇಳ್ಕೊಡ್ತೀನಿ. ಬನ್ನಿ ನೋಡಿ. ಇಲ್ಲಿ ನೀವು ಫಸ್ಟ್ ಬಂದು ಡೇಟ್ ಎಂಟ್ರಿ ಮಾಡ್ಕೋಬೋದು. ನೀವು ಯಾವ ಡೇಟ್ಗೆ ಅಕೌಂಟ್ ಓಪನ್ ಮಾಡ್ಸೋಕೆ ಹೋಗ್ತೀರಾ ಆ ಡೇಟ್ ಇಲ್ಲಿ ಎಂಟ್ರಿ ಮಾಡಿ. ಫಸ್ಟು ಫಾರಮ್ ಫಿಲಪ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇರಿ. ನೀವು ಯಾವತ್ತು ಅಕೌಂಟ್ ಓಪನ್ ಮಾಡ್ಸೋಕೆ ಹೋಗ್ತೀರಾ ಆವತ್ತಿಲ್ಲಿ ಡೇಟ್ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಟು ದ ಪೋಸ್ಟ್ ಮಾಸ್ಟರ್ ಅಂತ ಇದೆ. ಇದೆಯಲ್ಲ, ನೀವು ಯಾವ ಏರಿಯಾದಲ್ಲಿದ್ದೀರಾ, ನಿಮ್ಮ ಅಕ್ಕಪಕ್ಕ ಯಾವ ಪೋಸ್ಟ್ ಆಫೀಸ್ ಇದೆ ಆ ಅಡ್ರೆಸ್ ನೀವು ಇಲ್ಲಿ ಹಾಕಬೇಕು. ನಾವಿರೋದು ಕಾಮಾಕ್ಷಿಪಾಳ್ಯದಲ್ಲಿ. ನಾನಿಲ್ಲಿ ಕಾಮಾಕ್ಷಿಪಾಳ್ಯ ಅಂತ ಹಾಕ್ತೀನಿ. ಕಾಮಾಕ್ಷಿಪಾಳ್ಯ ಇಂಡಿಯಾ ಪೋಸ್ಟ್ ಆಫೀಸ್, ಇಂಡಿಯಾ ಪೋಸ್ಟ್ ಆಫೀಸ್. ಓಕೆನಾ? ನೀವಿಲ್ಲಿ ಕಾಮಾಕ್ಷಿಪಾಳ್ಯ ಇಂಡಿಯಾ ಪೋಸ್ಟ್ ಆಫೀಸ್ ಅಂತ ಹಾಕಿದ್ದೀನಿ. ನಮ್ಮ ಏರಿಯಾದಲ್ಲಿರೋದು ಪಕ್ಕದಲ್ಲಿ ಅದೇ ಪೋಸ್ಟ್ ಆಫೀಸ್. ಇಲ್ಲಿ ನಿಮ್ಮದು ಒಂದು ಚೈಲ್ಡ್ದು ಫೋಟೋ, ಒಂದು ನೀವು ಯಾರು ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸ್ತೀರಾ ಅವ್ರ ಫೋಟೋ, ಒಂದು ಮದರ್ ಇಲ್ಲ ಅಂದರೆ ಮದರ್ ಹೆಸರಲ್ಲಿ ಓಪನ್ ಮಾಡಿಸಿದ್ರೆ ಮದರ್ ಫೋಟೋ ಹಾಕಿ, ಇಲ್ಲ ಫಾದರ್ ಹೆಸರಲ್ಲಿ ಓಪನ್ ಮಾಡಿಸಿದ್ರೆ ಇಲ್ಲಿ ಫಾದರ್ ಫೋಟೋ ಹಾಕಿ. ಇಲ್ಲಿ ನೀವು ಹಿಯರ್-ಬೈ ಅಪ್ಲೈ ಫಾರ್ ಓಪನಿಂಗ್ ಆಫ್ ಆ್ಯನ್ ಅಕೌಂಟ್ ಅಂಡರ್ ಸೇವಿಂಗ್ಸ್ RD ಈ ಥರ ಆಪ್ಷನ್ ಇರುತ್ತೆ. SSA ಇಶ್ಯೂ ಶೇಮ್ ಇನ್ ಯುವರ್ ಪೋಸ್ಟ್ ಆಫೀಸ್ ಇನ್ ಯುವರ್ ನೇಮ್ ಅಂತ. ಇಲ್ಲಿ ನೀವು ಫಾದರ್ ಹೆಸರಲ್ಲಿ ಓಪನ್ ಮಾಡಿಸಿದ್ರೆ ಮಗು ಫಾದರ್ ಹೆಸರಲ್ಲಿ ಫಾದರ್ ನೇಮ್ ಹಾಕಿ, ಅಥವಾ ಮದರ್ ನೇಮಲ್ಲಿ ಓಪನ್ ಮಾಡಿಸ್ಬೇಕಂದ್ರೆ ಮದರ್ ನೇಮ್ ಹಾಕಿ. ನಾನಿಲ್ಲಿ ನನ್ನ ಓನ್ ನೇಮ್ ಹಾಕಲ್ಲ, ಬೈ ಎಕ್ಸಾಂಪಲ್ ಒಂದೇನಾದರೂ ಹೆಸರು ಹಾಕ್ತೀನಿ. ಈಗ ಮದರ್ ನೇಮ್ ಪ್ರೀತಿ ಅಂದ್ಕೊಳ್ಳಿ, ಪ್ರೀತಿ ಅಂತ ಹಾಕ್ತೀನಿ. ಇಲ್ಲಿ ಪ್ರೀತಿ ಅಂತ ಬರ್ತೀವಿ, ಇದು ಮದರ್ ನೇಮ್ ಆಗಿದೆ. ಓಕೆನಾ? ಆಮೇಲೆ ಇಲ್ಲಿ ನೀವು ಯಾವ ಅಕೌಂಟ್ ಓಪನ್ ಮಾಡಿಸ್ತಿದ್ದೀರಾ SSA ಅಂತ ಇಲ್ಲಿ ಟಿಕ್ ಮಾಡಿ. ಓಕೆನಾ? ಟಿಕ್ ಮಾಡಿದ ನಂತರ ಇಲ್ಲಿ ನೀವು SSA ಅಂತ ಹಾಕಿ, ಇಲ್ಲಿ ಇದೆಲ್ಲ ಆಪ್ಷನ್ ಇಲ್ಲಿ ಫಿಲ್ ಮಾಡ್ಬೇಕು. ನೀವು SSA ಅಂತ ಬರೀರಿ. ಓಕೆನಾ? ಆಮೇಲೆ ಬಂದು ಇದೆಲ್ಲ ಬಿಟ್ಬಿಡಿ, ಇದೇನು ಬೇಕಾಗಿಲ್ಲ. ಇಲ್ಲಿ ಆಪ್ಷನ್ ಇದೆ ಅಕೌಂಟ್ ಹೋಲ್ಡರ್ ಟೈಪ್ ಅಂತ, ಯಾವ ಥರ ಅಕೌಂಟ್ ಇದೆ ಅಂತ. ಮೈನರ್ ಥ್ರೂ ಗಾರ್ಡಿಯನ್ ಅಂತ ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಬಂದು ನೇಮ್ ಆಫ್ ಮೈನರ್, ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ಅಂತ ಇದೆ. ಇಲ್ಲಿ ನಿಮ್ಮ ಚೈಲ್ಡ್ ನೇಮ್ ಬರಿಬೇಕು, ನಿಮ್ಮ ಮಗು ಹೆಸರು, ಡೇಟ್ ಆಫ್ ಬರ್ತ್, ನೀವು ಪ್ರೂಫ್ಗಾಗಿ ಏನು ಕೊಡ್ತಿದ್ದೀರಾ ಬರ್ತ್ ಸರ್ಟಿಫಿಕೇಟ್ ಅಂತ ಬರೀ. ಇಲ್ಲಿ ಮೇಲ್ ಫೀಮೇಲ್ ಹಾಕಿ. ಆಮೇಲೆ ನೇಮ್ ಆಫ್ ಗಾರ್ಡಿಯನ್, ರಿಲೇಷನ್ಶಿಪ್ ಆ್ಯಂಡ್ ಸ್ಟೇಟಸ್ ನ್ಯಾಚುರಲ್ ಆರ್ ಲೀಗಲ್ ಅಂತ ಇಲ್ಲಿ ಆಪ್ಷನ್ ಇದೆ. ಇಲ್ಲೂ ನೀವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಚೈಲ್ಡ್ ನೇಮ್ ಬರೀರಿ, ನಿಮ್ಮ ಮಗು ಹೆಸರು ನಾನಿಲ್ಲಿ ಫಿಲ್ ಮಾಡ್ತೀನಿ, ಶ್ರೇಯಾಂಕಾ ಅಂತ ಫಿಲ್ ಮಾಡ್ತೀನಿ. ಆಮೇಲೆ ನಿಮ್ಮ ಮಗು ಡೇಟ್ ಆಫ್ ಬರ್ತ್ ಫಿಲ್ ಮಾಡಿ. ಓಕೆನಾ? ಏನಾದರೂ ನಿಮ್ಮ ಮಗುದು ಏನಾದರೂ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನ ಹಾಕಿ. ನಾನಿಲ್ಲಿ ಸುಮ್ಮನೆ ಹಂಗೆ ಸಿಂಪಲಾಗಿ ಏನೋ ಒಂದು ಹಾಕ್ತಾ ಇದ್ದೀನಿ, ಡೇಟ್ ಆಫ್ ಬರ್ತ್. ಓಕೆನಾ? 1/7/24 ಇಲ್ಲಿ ಡೇಟ್ ಆಫ್ ಬರ್ತ್. ಇವಾಗ ಜೆಂಡರ್ ಅಂತ ಬಂದಿದೆ, ಇಲ್ಲಿ F ಅಂತ ಹಾಕಿ ಫೀಮೇಲ್ ಅಂತ ಬರೀರಿ, ಫೀಮೇಲ್. ಓಕೆ. ಇಲ್ಲಿ ನೇಮ್ ಆಫ್ ಗಾರ್ಡಿಯನ್, ರಿಲೇಷನ್ಶಿಪ್ ಆ್ಯಂಡ್ ಸ್ಟೇಟಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗಾರ್ಡಿಯನ್ ಹೆಸರು ಬರಿಬೇಕು, ಯಾರ ಅಕೌಂಟ್ ಓಪನ್ ಮಾಡಿಸಿದ್ರೆ ಅವ್ರ ಹೆಸರು, ಮತ್ತು ರಿಲೇಷನ್ಶಿಪ್ ಏನಾಗಬೇಕು ಅದು ಬರಿಬೇಕು. ಈಗ ನಾನು ಪ್ರೀತಿ ಅಂತ ಹಾಕಿದ್ದೀನಲ್ಲ, ನೇಮ್ ಆಫ್ ಗಾರ್ಡಿಯನ್ಗೆ ಪ್ರೀತಿ ಅಂತ ಬರಿತೀನಿ. ಓಕೆ, ಪ್ರೀತಿ ಡಾಟ್ ಹಾಕಿ. ರಿಲೇಷನ್ಶಿಪ್ ಆ್ಯಂಡ್ ಸ್ಟೇಟಸ್ಗೆ ಇಲ್ಲಿ ನೀವು ಬರೀರಿ ಮದರ್ ಅಂತ. ಓಕೆ, ಇಷ್ಟ ಆಯ್ತಿದು. ಮತ್ತು ಇಲ್ಲಿ ನೀವು Details of proof age of minor along with its date of issue and
ಇಶ್ಯೂಯಿಂಗ್ ಅಥಾರಿಟಿ ಇನ್ ಕೇಸ್ ಆಫ್ SSA ಬರ್ತ್ ಸರ್ಟಿಫಿಕೇಟ್ ಇನ್ ಮ್ಯಾಂಡೇಟರಿ. ಇಲ್ಲಿ ಏನು ನೀವು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರಾ ಪ್ರೂಫು ಅದಿಲ್ಲಿ ನೀವು ಬರೀಬೇಕು. ಬರ್ತ್ ಸರ್ಟಿಫಿಕೇಟ್ ಕೊಡ್ತಿದ್ದೀರಾ ಅಂದರೆ ಬರ್ತ್ ಸರ್ಟಿಫಿಕೇಟ್ ಅಂತ ನೀವು ಇಲ್ಲಿ ಬರೆದುಬಿಟ್ಟು ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ನಂಬರ್ ಹಾಕಿ ನಿಮ್ಮ ಮಗುದು. ಇಲ್ಲಿ ನೀವು ಫಸ್ಟ್ ಅಪ್ಲಿಕೇಟ್ ಮೇಲೆ ನಿಮ್ಮ ಗಾರ್ಡಿಯನ್ ಅಡ್ರೆಸ್ ಹಾಕಬೇಕು. ನೀವು ಮದರ್ ಹೆಸ್ರಲ್ಲಿ ಓಪನ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮದರ್ ಡೀಟೇಲ್ಸ್ ಇಲ್ಲಿ ಹಾಕಬೇಕು. ಅಕಸ್ಮಾತ್ ನೀವು ಫಾದರ್ ಹೆಸ್ರಲ್ಲಿ ಹಾಕ್ತಿದ್ದೀರಾ ಅಂದರೆ ಇಲ್ಲಿ ಫಾದರ್ ಡೀಟೇಲ್ಸ್ ಫಿಲ್ ಮಾಡಬೇಕು. ನೇಮ್ ಆಫ್ ದ ಅಪ್ಲಿಕೇಟ್ ಗಾರ್ಡಿಯನ್, ಇಲ್ಲಿ ನಿಮ್ಮ ನಾನು ಮದರ್ ಹೆಸ್ರಲ್ಲಿ ಮಾಡ್ತಿದ್ದೀನಲ್ಲ ಇಲ್ಲಿ ಮದರ್ ಹೆಸ್ರು ಹಾಕ್ತೀನಿ, ಪ್ರೀತಿ ಅಂತ ಹಾಕ್ತೆ. ಓಕೆನಾ. ನೇಮ್ ಆಫ್ ಹಸ್ಬೆಂಡ್, ನಿಮ್ಮ ಹಸ್ಬೆಂಡ್ ಹೆಸರು ಏನಾದರೂ ಇದೆ ನಿಮ್ಮ ಹಸ್ಬೆಂಡ್ ಹೆಸರು ಹಾಕಿ, ಇಲ್ಲಿ ನಾನು ಹಂಗೆ ಬಿಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಜೆಂಡರ್ ಫೀಮೇಲ್ ಅಂತ ಫಿಲ್ ಮಾಡಿ. ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮದು ಏನು ಡೇಟ್ ಆಫ್ ಬರ್ತ್ ಇದೆ ಅದು ಹಾಕಿ. ಆಮೇಲೆ ಆ್ಯಂಡ್ ಇನ್ ವರ್ಡ್ಸ್ ಮ್ಯಾಂಡೇಟರಿ, ಇಲ್ಲಿ ವರ್ಡ್ಸಲ್ಲಿ ಕೂಡ ನೀವು ಬರೀಬೇಕು. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಬೇಕೇ ಬೇಕು, ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಇದೆಲ್ಲ ಬಿಟ್ಟು ಬ್ಯಾಂಕ್ ಮಾಡ್ಕೊಂಡು ಪ್ರೆಸೆಂಟ್ ಅಡ್ರೆಸ್, ನೀವು ಯಾವ ಅಡ್ರೆಸ್ಸಲ್ಲಿ ಇವಾಗ ಇದ್ದೀರಾ ಲೋಕಲ್ ಅಡ್ರೆಸ್ ಹಾಕಿ, ಅಡ್ರೆಸ್ ಹಾಕಿ. ಇಲ್ಲಿ ಪಿನ್ ಕೋಡ್ ಬರೀರಿ. ಮತ್ತು ಪರ್ಮನೆಂಟ್ ಅಡ್ರೆಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಪರ್ಮನೆಂಟ್ ಅಡ್ರೆಸ್ ಅದು ಹಾಕಿ ಇಲ್ಲಿ. ಮತ್ತು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಏನು ನಿಮ್ಮ ಮೊಬೈಲ್ ನಂಬರ್ ನೀವು ಕೊಡಬೇಕು ಅಂದ್ಕೊಂಡಿದ್ದೀರಾ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಮತ್ತು ಇಲ್ಲಿ ನಿಮ್ಮ ಇಮೇಲ್ ID ಕೂಡ ಕೊಡ್ಬೋದು. ID ಪ್ರೂಫ್ಗೆ ಏನು ಕೊಡ್ತಾ ಇದ್ದೀರಾ ನೀವು ಇಲ್ಲಿ ಅಂತ ಇಲ್ಲಿ ಹಾಕಬೇಕು. ನೀವು ID ಪ್ರೂಫ್ಗೆ ಪ್ಯಾನ್ ಕಾರ್ಡ್ ಕೊಡ್ತಾ ಇದ್ದೀರಾ, ಪ್ಯಾನ್ ಕಾರ್ಡ್ ಅಂತ ಹಾಕಿ. ಓಕೆನಾ. ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಮತ್ತು ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಕೊಡ್ತಿದ್ದೀರಾ, ಆಧಾರ್ ಕಾರ್ಡ್ ಅಂತ ಹಾಕಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಓಕೆ. ಸೆಕೆಂಡ್ ಅಪ್ಲಿಕೇಟ್ ಏನಿಲ್ಲ ಗೈಸ್, ಇದು ಥರ್ಡ್ ಅಪ್ಲಿಕೇಟ್. ಸೆಕೆಂಡ್ ಅಪ್ಲಿಕೇಟ್ ಏನು ನೀವು ಮಾಡೋದಿಲ್ಲ, ಏನಿದೆ ಇದರಲ್ಲೇ ನೀವು ಫಿಲ್ ಮಾಡಬೇಕಷ್ಟೆ. ಆಮೇಲೆ ನೆಕ್ಸ್ಟ್ ಬಂದು ನೀವಿಲ್ಲಿ ನೀವು ಮೂರು ಸರಿ ಇಲ್ಲಿ ನೀವು 1 2 3 ಅಂತ ಇದೆಯಲ್ಲ, ನೀವಿಲ್ಲಿ 3 ಸರಿ ನಿಮ್ಮ ನೇಮ್ ಬರಿಬೇಕಾಗುತ್ತೆ. ನಿಮ್ಮ ಹೆಸರು ಬರೀರಿ. ಇದು ಪ್ರೀತಿ ಅಂತ ಹಾಕಿದ್ದೀನಲ್ವಾ, ನಿಮ್ಮ ಮದರ್ ಹೆಸರು ಪ್ರೀತಿ, ಮದರ್ ನೇಮ್ ಪ್ರೀತಿ ಅಂತಲೇ ಬರೀರಿ. ಓಕೆನಾ, ಪ್ರೀತಿ. ಆಮೇಲೆ ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕಬೇಕು. ಏನಾದರೂ ನಿಮ್ಮ ಸಿಗ್ನೇಚರ್ ನೀವು ಯಾವ ರೀತಿ ಮಾಡ್ತೀರಾ ಆ ರೀತಿ ಹಾಕಿ. ಓಕೆನಾ. ಪ್ರೀತಿ. ನಾನಿಲ್ಲಿ ನನ್ನ ಪರ್ಸ್ನಲ್ ಡೀಟೇಲ್ಸ್ ಯೂಸ್ ಮಾಡಿಲ್ಲ ಗೈಸ್. ನನ್ನ ಪರ್ಸ್ನಲ್ ಡೀಟೇಲ್ಸ್ ಏನೂ ಇಲ್ಲ ಹಾಕಿಲ್ಲ, ನಮಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ನಾನು ಹಂಗೆ ಸುಮ್ಮನೆ ಎಕ್ಸಾಂಪಲ್ ಆಗಿ ನಿಮಗೆ ಯಾವ ರೀತಿ ಫಿಲ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಪೇಜ್ಗೆ ಬಂದು ಈ ರೀತಿ ಇರುತ್ತೆ. ನೆಕ್ಸ್ಟ್ ಪೇಜ್ ಬಂದು ಈ ರೀತಿ ಇರುತ್ತೆ ನೋಡಿ. ಇಲ್ಲಿ ನೀವೇನಿಲ್ಲ SSA ಅಂತ ಇದೆಯಲ್ಲ ಇದಕ್ಕೆ ನೀವು ಟಿಕ್ ಮಾರ್ಕ್ ಹಾಕಿ. ಇದೆಲ್ಲ ಬಂದು ಅವರು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ನೀವೆಲ್ಲ ಅಕೌಂಟ್ ಓಪನ್ ಮಾಡಿಸ್ತೀರಾ ಅವರೇ ಇದೆಲ್ಲ ಫಿಲ್ ಮಾಡ್ಕೊತಾರೆ. ಇದ್ರದ್ದೇನು ಟೆನ್ಷನ್ ಇಲ್ಲ, ತೊಗೊಳೋ ಅವಶ್ಯಕತೆ ಇಲ್ಲ ನಮಗೆ. ಇಲ್ಲಿ ಮತ್ತೆ ನಿಮ್ಮದೊಂದು ಸಿಗ್ನೇಚರ್ ಮಾಡಿ. ಮದರ್ ನೇಮಲ್ಲಿ ಓಪನ್ ಆಗ್ತಿದೆ, ಆ ಮದರ್ ಸಿಗ್ನೇಚರ್ ಮಾಡಿ P ಅಂತ ನಾನು ಮಾಡಿದ್ದೀನಿ. ನಾಮಿನೇಷನ್, ಇಲ್ಲಿ ನಾಮಿನಿಗೆ ಬಂದರೆ ಈಗ here be nominate the person mentioned below to whom to the exclusion of all other person is the event ಅಂತ ಇಲ್ಲಿದೆಯಲ್ಲ, ಇಲ್ಲಿ ನೀವು ಮದರ್ ಹೆಸರಲ್ಲಿ ಓಪನ್ ಮಾಡ್ತಿದ್ದೀರಲ್ಲ ಅಕೌಂಟು, ಇಲ್ಲಿ ಮದರ್ ಹೆಸರನ್ನೇ ನೀವು ಫಿಲ್ ಮಾಡಿ. ಓಕೆನಾ. ಆಮೇಲೆ ಇಲ್ಲಿ ನೇಮ್ ಆಫ್ ದ ಶೇಮ್ ಅಂತ ಇದೆಯಲ್ಲ ಇಲ್ಲಿ SSA ಅಂತ ಹಾಕಿ ಅಷ್ಟೆ. ಆಮೇಲೆ ಇಲ್ಲಿ ನೇಮ್ ಆಫ್ ದ ನಾಮಿನೀಸ್ ಆ್ಯಂಡ್ ರಿಲೇಷನ್ಶಿಪ್, ಇಲ್ಲಿ ನೀವು ನಾಮಿನಿಗೆ ನಿಮ್ಮ ನೇಮ್ನೇ ಕೊಡೋ ಹಾಗಿಲ್ಲ. ನಿಮ್ಮ ನೇಮಲ್ಲಿ ಅಕೌಂಟ್ ಓಪನ್ ಆಗಿದೆಯಲ್ಲ ನಿಮ್ಮ ನೇಮ್ ಕೊಡೋ ಹಾಗಿಲ್ಲ. ನೀವು ಮದರ್ ನೇಮಲ್ಲಿ ಅಕೌಂಟ್ ಓಪನ್ ಆಗಿದೆ ಅಂದರೆ ನೀವು ನಿಮ್ಮ ಹಸ್ಬೆಂಡ್ ನೇಮ್ ಹಾಕಿ, ಇಲ್ಲಿ ಹಸ್ಬೆಂಡ್ ನೇಮ್ ಬರೀಬೇಕು. ನೆಕ್ಸ್ಟು ಫುಲ್ ಅಡ್ರೆಸ್, ನಿಮ್ಮ ಹಸ್ಬೆಂಡ್ ಫುಲ್ ಅಡ್ರೆಸ್ ಹಾಕಿ. ನೆಕ್ಸ್ಟ್ ಆಧಾರ್ ನಂಬರ್ ಆಪ್ಷನಲ್ಲು, ನೀವು ಆಧಾರ್ ನಂಬರ್ ಹಾಕಬೇಕು ಅಂದರೆ ನೀವು ಇಲ್ಲಿ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಹಸ್ಬೆಂಡ್ ಡೇಟ್ ಆಫ್ ಬರ್ತ್ ಹಾಕಿ.
ಅಷ್ಟೆ. ಆಮೇಲೆ ಇದನ್ನೆಲ್ಲ ಅವರೇ ಫಿಲ್ ಮಾಡ್ಕೊತಾರೆ, ಪೋಸ್ಟ್ ಆಫೀಸರ್ ಇದನ್ನೆಲ್ಲ ಫಿಲ್ ಮಾಡ್ಕೊತಾರೆ. ಆಮೇಲೆ ಇಲ್ಲೊಂದು ಸಿಗ್ನೇಚರ್ ಹಾಕಬೇಕಾಗುತ್ತೆ ನೀವು, ಗಾರ್ಜಿಯನ್ ನಮ್ಮದೇ ಒಂದು ಇಲ್ಲಿ ಸಿಗ್ನೇಚರ್ ಹಾಕೋಣ. ಆಮೇಲೆ ಇಲ್ಲಿ ಡೇಟ್ ಮೆನ್ಷನ್ ಮಾಡಿ, ಓಕೆನಾ, ಡೇಟ್. ಆಮೇಲೆ ಇದನ್ನೆಲ್ಲ ಅಲ್ಲೇ ಫಿಲ್ ಮಾಡ್ಕೊತಾರೆ ಪೋಸ್ಟ್ ಆಫೀಸಲ್ಲಿ. ಬರೋಣ ಗೈಸ್, ಈಗ ನೆಕ್ಸ್ಟ್ ಪೇಜ್ಗೆ ಬರೋಣ ಗೈಸ್. ಇದು ಲಾಸ್ಟ್ ಪೇಜ್. ಇಲ್ಲಿ ನಿಮ್ಮ ನೇಮ್ ಬರಿಬೇಕು, ಅಪ್ಲಿಕೆಂಟ್ ನೇಮ್ ಬರಿಬೇಕು, ಓಕೆನಾ. ಇಲ್ಲಿ 2 ಸರಿ ಸಿಗ್ನೇಚರ್ ಮಾಡಬೇಕು, ಇಲ್ಲೊಂದು ಹತ್ರ ಸಿಗ್ನೇಚರ್ ಮಾಡಬೇಕು. ಇಲ್ಲಿ ನಿಮ್ಮ ಮಗುದು ಫೋಟೋ ಮತ್ತು ನಿಮ್ಮ ಮದರ್ ಯಾರ ಹೆಸರಲ್ಲಿ ಅಕೌಂಟ್ ಓಪನ್ ಆಗಿದೆ ಅವ್ರ ಫೋಟೋ ಇಲ್ಲಿ ಅಂಟಿಸ್ಬೇಕು, ಓಕೆನಾ. ಆಮೇಲೆ ಇಲ್ಲಿ ಬಂದು ನಿಮ್ಮ ಹೆಸರು ಮತ್ತು ನಿಮ್ಮ ಡಾಟರ್ ಹೆಸರು ಕೂಡ ಸೇರಿಸಿ ಇಲ್ಲಿ ನೀವು ಬರಿಬೇಕು. ನಿಮ್ಮ ಹೆಸರು ಬರೀರಿ ಫಸ್ಟು, ಬ್ರಾಕೆಟ್ ಹಾಕಿ ನಿಮ್ಮ ಮಗು ಹೆಸರು ಬರೀರಿ, ಈ ಥರ ಇಲ್ಲಿ ಜೊತೆಯಲ್ಲೇ ಬರಿಬೇಕು ನೇಮು. ಆಮೇಲೆ ನಿಮ್ಮದು ಅಡ್ರೆಸ್ ಏನೇನಿದೆ, ಹೌಸ್ ನಂಬರ್, ಮನೆ ನಂಬರ್, ರೋಡ್, ಯಾವ ಸಿಟಿಲಿದ್ದೀರಾ. ನಾವು ಬೆಂಗಳೂರು ಅಂತ ಇಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಪಿನ್ ಕೋಡ್ ಹಾಕಿ, ನಿಮ್ಮ ಪಿನ್ ಕೋಡ್, ಮೊಬೈಲ್ ನಂಬರ್, ಆಧಾರ್ ನಂಬರ್, ಆಮೇಲೆ ಲೊಕ್ಯಾಲಿಟಿ, ಲ್ಯಾಂಡ್ಮಾರ್ಕ್, ಡಿಸ್ಟ್ರಿಕ್, ಸ್ಟೇಟ್, ಇಮೇಲ್, ಪ್ಯಾನ್ ನಂಬರ್ ಎಲ್ಲ ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ, ನಿಮ್ಮ ಪರ್ಸ್ನಲ್ ಅಡ್ರೆಸ್. ಆಮೇಲೆ ನೀವು ಏನು ID ಪ್ರೂಫ್ ಕೊಟ್ಟಿದ್ದೀರ ಇಲ್ಲಿ ಪ್ಯಾನ್ ನಂಬರ್ ಬರೀ, ಪ್ರೂಫ್ ಆಫ್ ಐಡೆಂಟಿ ಪ್ಯಾನ್ ಕಾರ್ಡ್ ನಂಬರ್ ಅಂತ ಬರೆದುಬಿಟ್ಟು ಪ್ಯಾನ್ ನಂಬರ್ ಹಾಕಿ. ಮತ್ತು ಇಲ್ಲಿ ಆಧಾರ್ ಕಾರ್ಡ್ ಅಂತ ಹಾಕಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬರೀರಿ. ನೆಕ್ಸ್ಟ್ ಇಲ್ಲೊಂದು ನಿಮ್ಮದು ಸಿಗ್ನೇಚರ್ ಮಾಡಿಬಿಡಿ, ಅಷ್ಟೇ ಮುಗೀತು. ಮತ್ತು ಇದು ಮಿಕ್ಕಿದೆಲ್ಲ ಅವರೇ ಪೋಸ್ಟ್ ಆಫೀಸಲ್ಲಿ ಅವರೇ ಫಿಲ್ ಮಾಡ್ಕೊತಾರೆ, ನೀವು ಅಲ್ಲಿ ತೊಗೊಂಡೋಗಿ ಕೊಟ್ಟರೆ ಅವರೇ ಫಿಲ್ ಮಾಡ್ಕೊತಾರೆ. ನಿಮ್ಗೆ ಎಷ್ಟು ನಿಮ್ಗೆ ಅಡ್ರೆಸ್ ಪ್ರೂಫು, ID ಪ್ರೂಫು ಎಲ್ಲ ಇದೆಯಲ್ಲ ಅದನ್ನೆಲ್ಲ ನೀವು ಫಿಲ್ ಮಾಡ್ಕೊಂಡು ತೊಗೊಂಡೋಗಿ, 2 ಫೋಟೋ, ಆಧಾರ್ ಕಾರ್ಡ್, ಪೆನ್ ಕಾರ್ಡ್. ಇವಾಗ ನೀವು ಈ ಸ್ಲಿಪ್ಪಲ್ಲಿ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಗೈಸ್. ಇಲ್ಲಿ ಡೇಟ್ ಎಂಟ್ರಿ ಮಾಡಿ, ನೀವು ಅಕೌಂಟ್ ನಂಬರ್ ಏನು ಬಂದಿರಲ್ವಲ್ಲ ಅಕೌಂಟ್ ನಂಬರ್ ಎಲ್ಲ ನೀವು ಅಕೌಂಟ್ ಓಪನ್ ಮಾಡಿದ್ಮೇಲೆ ಫಿಲ್ ಮಾಡ್ಕೋಬೋದು. ಇವಾಗ ಅಕೌಂಟ್ ನಂಬರ್ ಜಾಗದಲ್ಲಿ ಖಾಲಿ ಬಿಟ್ಟಿರಿ. ಇಲ್ಲಿ ಡೇಟ್ ಬರೀರಿ, ನೀವು ಯಾವ ಡೇಟ್ಗೆ ಹೋಗ್ತೀರಾ ಆ ಡೇಟ್ ಬರೀರಿ. ಇಲ್ಲಿ 03/2024 ಓಕೆನಾ, ಡೇಟ್ ಬರೀರಿ. ಮತ್ತು ನಿಮ್ಮ ಪೋಸ್ಟ್ ಆಫೀಸ್ ಅಡ್ರೆಸ್ ಬರೀರಿ. ನಾನು ಸುಮ್ಮನೆ ಹಾಗೆ ಎಕ್ಸಾಂಪಲ್ ಬರೀತಾ ಇದ್ದೀನಿ, ಬ್ಯಾಂಗ್ಳೂರು ಅಂತ. ನಿಮ್ಮ ಏರಿಯಾದಲ್ಲಿ ಯಾವ ಪೋಸ್ಟ್ ಆಫೀಸ್ ಇದೆ ಆ ಪೋಸ್ಟ್ ಆಫೀಸ್ ಅಡ್ರೆಸ್ ಬರೀರಿ. SSC ಇಲ್ಲಿ ಟಿಕ್ ಮಾರ್ಕ್ ಮಾಡಿ, ಅಕೌಂಟ್ ನಂಬರ್ ಖಾಲಿ ಬಿಡಿ. ಮತ್ತು ನಿಮ್ಮ ನೇಮ್ ಮೆನ್ಷನ್ ಮಾಡಿ, ಇಲ್ಲಿ ಪ್ರೀತಿ ಅಂತ ಮೆನ್ಷನ್ ಮಾಡ್ತಾಯಿದ್ದೀನಿ ಸುಮ್ಮನೆ ಹಾಗೆ. ಮತ್ತು ರುಪೀಸ್ ಇನ್ ವರ್ಡ್ಸ್, ನೀವು ಎಷ್ಟು ಅಮೌಂಟ್ ಕೊಟ್ಟು ಅಕೌಂಟ್ ಓಪನ್ ಮಾಡಿಸ್ತಿದ್ದೀರಾ ಅಂತ 500 ರೂಪಾಯಿಂದ ಓಪನ್ ಮಾಡಿಸ್ಬೋದು. 500 ರೂಪೀಸ್ ಓನ್ಲಿ ಅಂತ ಇಲ್ಲ ಸಾಕು. ಆಮೇಲೆ ಇಲ್ಲಿ 500 ಓಕೆನಾ, ಕ್ಯಾಶ್ ಅಂತ ಎಲ್ಲ ಹಾಕಿ ಇಲ್ಲಿ ಮೆನ್ಷನ್ ಮಾಡಿ, ಕ್ಯಾಶ್. ಮತ್ತು ಇಲ್ಲಿ ಡೇಟ್ ಮತ್ತೆ ನೀವು ಹಾಕಬೇಕಾಗುತ್ತೆ, ಡೇಟ್ ಹಾಕಿ. ಇನ್ನು ಉಳಿದಿರೋದೆಲ್ಲ ಅವರೇ ಫಿಲಪ್ ಮಾಡ್ಕೊತಾರೆ. ಮತ್ತು ಈ ಕಡೆನೂ ಅದೇ ಥರ ಸೇಮ್ ಇರುತ್ತೆ. ಇಲ್ಲಿ ಡೇಟ್ ಹಾಕಿ, ಅವತ್ತಿನ ಡೇಟ್ ಹಾಕಿ. ಇಲ್ಲಿ ವರ್ಡ್ಸಲ್ಲಿ ಬರೀರಿ ಇಲ್ಲಿ ನೇಮ್ ಬರೀರಿ, ನಿಮ್ಮ ನೇಮ್ ಬರೀರಿ. ಇಲ್ಲಿ ರೂಪೀಸ್ ವರ್ಡ್ಸಲ್ಲಿ ಬರೀರಿ. ಇಲ್ಲಿ ಕ್ಯಾಶ್ ಅಥವಾ ಚೆಕ್ ಏನಾದರೂ ಕ್ಯಾಶ್ ಅಂತ ಹಾಕಿ ಇಲ್ಲಿ ಡೇಟ್ ಫಿಲ್ ಮಾಡಿ. ಮತ್ತು ಇಲ್ಲಿ 500 ಅಂತ ಹಾಕಿ, ಓಕೆನಾ. ಮತ್ತು ಇಲ್ಲಿ SSY ಅಂತ ಟಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮ್ಮದೊಂದು ಸಿಗ್ನೇಚರ್ ಬೇಕಾಗುತ್ತೆ, ಸಿಗ್ನೇಚರ್ ಮಾಡಿ, ಅಷ್ಟೇ. ಇಷ್ಟು ಫಿಲಪ್ ಮಾಡ್ಕೊಂಡು ಹೋಗಿ ಗೈಸ್, ನಿಮಗೆ ಅಕೌಂಟ್ ಓಪನ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಕೊಡ್ತಾರೆ. ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಮಗುದು 2 ಫೋಟೋ ಮತ್ತು ನಿಮ್ಮದು ತಾಯಿ ಅಥವಾ ಯಾರ ಹೆಸರಲ್ಲಿ ಅಕೌಂಟ್ ಮಾಡಿಸ್ತಿದ್ದೆ ಅವರ 2 ಫೋಟೋ, ಆಧಾರ್ ಕಾರ್ಡ್, ಪೆನ್ ಕಾರ್ಡ್, ಮಗುದು ಬರ್ತ್ ಸರ್ಟಿಫಿಕೇಟ್ ಇರಲೇಬೇಕು. ಇದಿದ್ದರೆ ಮಾತ್ರ ಅಕೌಂಟ್ ಮಾಡೋದಕ್ಕಾಗೋದು ಪೋಸ್ಟ್ ಆಫೀಸಲ್ಲಿ.
ಯಾರಿಗೆಲ್ಲ ಹೆಣ್ಣು ಮಗು ಇದೆ ಖಂಡಿತವಾಗ್ಲೂ ಈ ಅಕೌಂಟ್ ಮಾಡಿಸ್ಕೊಳ್ಳಿ, ತುಂಬ ಪ್ರಯೋಜನ ಇದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.